ಆಗೈತಣ್ಣ. ಬಟ್ ಲಾಸ್ಟಲ್ಲಿ ಸ್ವಲ್ಪ ಎಮೋಷ್ನಲ್ ಆದ್ವಿ. ಹೀರೋನು ಸಾಯ್ತಾರೆ, ಹೀರೋಯಿನು ಸಾಯ್ತಾರೆ. ಅಲ್ಲಿ ಸ್ವಲ್ಪ ಮನಸ್ಸಿಗೆ ಟಚ್ ಆಗೋಯ್ತು. ಅಯ್ಯೋ ಬಂತು ಲಾಸ್ಟಲ್ಲಿ ಕಿರಣ್ ರಾಜ್ ಅವರು ಇದಾದ್ರಲ್ಲ, ಸೊ ಅದು ಒಂದು ಮನ್ಸಿಗೆ ಫುಲ್ ಇದಾಯಿತು. ಅದ್ರ ಮತ್ತೆ ರಾಧೆ ಕೂಡ ಅವರು ಅದರಲ್ಲಿ ಡೆತ್ ಆದರು. ಸೊ ಅದೊಂದು ಸೀನು ಒಂಥರ ಕಣ್ಣಲ್ಲಿ ನೀರು ಬಂದಂಗೆ ಲಾಸ್ಟ್ ಮೂಮೆಂಟಲ್ಲಿ ಕಣ್ಣಲ್ಲಿ ನೀರು ಬರ್ತಾಯಿದೆ ಇವಾಗ. ಬಟ್ ಏನು ಮಾಡೋಣ, ಬಟ್ ಒಳ್ಳೆ ಫಿಲಮ್ ಇದೆ, ಜನಗಳು ಬಂದು ನೋಡಬೇಕು, ಈ ಥರ ಫಿಲಮ್ನೆಲ್ಲ ಬೆಳೆಸ್ಬೇಕಂತ ಕೇಳ್ಕೊಳ್ಳೋದು ಅಷ್ಟೇ ಸರ್. ಬಟ್ ಚೆನ್ನಾಗಿದೆ ಸರ್. ಚೆನ್ನಾಗಿದೆ ಸರ್. ಒಂದು ಲವ್ ಸ್ಟೋರಿ, ಒಂದು ರೋಡಿಸಮ್ ಮೂವಿ, ಒಂದು ತಂದೆ ತಾಯಿ ಇದೆಲ್ಲ ಒಂದು ಸ್ಟೋರಿ ಚೆನ್ನಾಗಿದೆ, ಎಲ್ಲ ಮಾಡಿದ್ದಾರೆ. ಚೆನ್ನಾಗಿದೆ. ಫೈಟ್ ಚೆನ್ನಾಗಿದೆ. ಇಲ್ಲ ಚೆನ್ನಾಗಿದೆ. ಚೆನ್ನಾಗಿದೆ ಸರ್ ಪಿಕ್ಚರ್. ಎಲ್ಲ ಇಷ್ಟ ಇದೆ. ಮೊನ್ನೆ ವಂಡರ್ಫುಲ್ ಆ್ಯಕ್ಟಿಂಗ್ ಎಲ್ಲ ತುಂಬ ಚೆನ್ನಾಗಿದೆ ಸರ್ ಮೂವಿ. ಲವ್ ಸ್ಟೋರಿ ಚೆನ್ನಾಗಿದೆ, ಅಷ್ಟು ಇಷ್ಟ ಆಗುತ್ತೆ. ಬಟ್ ಹೀರೋ ಒಂದು ಲಾಸ್ಟಲ್ಲಿ ಹೋಗೋದು ಬೇಜಾರಾಗುತ್ತೆ ಅಷ್ಟೇ. ಥ್ಯಾಂಕ್ ಯು. ಚೆನ್ನಾಗಿದೆ ಸರ್ ನೋಡೋದು. ಆಕ್ಷನ್ ಚೆನ್ನಾಗಿದೆ, ಫೈಟಿಂಗ್ ಎಲ್ಲ ಚೆನ್ನಾಗಿದೆ ಸರ್. ಸೂಪರ್ ಆಗಿದೆ ಸರ್ ನೋಡ್ಬೋದು. ಹಾಂ ಸ್ಟೋರಿ ಬಗ್ಗೆ ಚೆನ್ನಾಗಿದೆ ಸರ್, ಕಾನ್ಸೆಪ್ಟ್ ಚೆನ್ನಾಗಿದೆ ಸರ್, ನೋಡ್ಬೋದು ಸರ್. ತುಂಬ ಚೆನ್ನಾಗಿದೆ ಸರ್, ಫೈಟಿಂಗ್ ಚೆನ್ನಾಗಿದೆ, ಅವ್ರ ಆಕ್ಷನ್ ಚೆನ್ನಾಗಿದೆ. ಓಕೆ ಸರ್, ನೋಡ್ಬೋದು. ಚೆನ್ನಾಗಿದೆ ಸರ್, ಪರವಾಗಿಲ್ಲ. ಆಲ್ ದ ಬೆಸ್ಟ್. ನೈಸ್ ಮೂವಿ. ಜೈಲ್ ಫೈಟ್ ತುಂಬ ಚೆನ್ನಾಗಿದೆ, ಕ್ಲೈಮ್ಯಾಕ್ಸ್ ತುಂಬ ಚೆನ್ನಾಗಿದೆ, ಒಳ್ಳೆ ಗುಡ್ ಸರ್. ಚೆನ್ನಾಗಿದೆ, ಸೂಪರ್ ಆಗಿದೆ. ಅಂಡರ್ವರ್ಲ್ಡ್ ಯಾವ ಥರ ಎಂಟ್ರಿ ಕೊಡಬೇಕೋ ಅದನ್ನು ತೋರಿಸಿದ್ದಾರೆ. ಕನಸು ಹೊತ್ಕೊಂಡು ಬಂದಿದ್ದಾರೆ. ಸೊ ಆ ಕನಸನ್ನೇ ಮುರಿದುಬಿಟ್ಟು ತಿರ್ಗಾ ಅಂಡರ್ವರ್ಲ್ಡಿಗೆ ತೋರಿಸ್ಬಿಟ್ಟು ಅವ್ರನ್ನೇ ಲಾಕ್ ಮಾಡ್ತಾರೆ. ಸೂಪರ್ ಆಗಿದೆ ಸರ್, ನೋಡ್ಬೋದು. ಸರ್ ಸೂಪರ್ ಆಗಿದೆ ಮೂವಿ. ಒಂದ್ಸಲ ಇನ್ನೆರಡು ಸಲ ನೋಡೋದು ಚೆನ್ನಾಗಿದೆ ಸರ್, ಸೂಪರ್ ಆಗಿದೆ. ಎಲ್ಲ ಬಂದು ಸಿನಿಮಾ ನೋಡಿ, ತುಂಬ ಚೆನ್ನಾಗಿದೆ. ಬಟ್ ಒಬ್ಬ ನಾರ್ಮಲ್ ವ್ಯಕ್ತಿ ಹೇಗೆ ಬದುಕಬೇಕನ್ನೋದು ತುಂಬ ಚೆನ್ನಾಗಿ ಅರ್ಥ ಹೇಳ್ಕೊಟ್ಟಿದ್ದಾರೆ. ಈಗಿನ ಜನ್ರೇಷನ್ ತುಂಬ ಬದುಕೋದು ಕಷ್ಟ, ಅದನ್ನು ತುಂಬ ಚೆನ್ನಾಗಿ ಅರ್ಥವಾಗಿ ಹೇಳ್ತಿದ್ದಾರೆ. ಎಲ್ಲರೂ ಬಂದು ಸಿನಿಮಾ ನೋಡಿ ದಯವಿಟ್ಟು. ಚೆನ್ನಾಗಿದೆ. ಐ ಮೀನ್ ಒಂಥರ ಯುನಿಕ್ ಆಗಿದೆ. ಫುಲ್ ಹೀರೋಯಿನ್ ಎಲ್ಲ ತುಂಬ ಚೆನ್ನಾಗಿದೆ. ಐ ಮೀನ್ ಫಸ್ಟ್ ಟೈಮ್ ಆದರೆ ನಾನು ಫಸ್ಟ್ ಟೈಮ್ ತುಂಬ ರೇರ್ ಆ್ಯಕ್ಚುಲಿ ಕನ್ನಡ ಮೂವೀಸ್ ನೋಡೋದು. ಬಟ್ ಚೆನ್ನಾಗಿದೆ ತುಂಬ. ಅವ್ರ ಆ್ಯಕ್ಟಿಂಗ್ ಆಗಿರಲಿ, ಲಾಸ್ಟಲ್ಲಿ ಟ್ವಿಸ್ಟ್ ಎಲ್ಲ ತುಂಬ ಚೆನ್ನಾಗಿದೆ. ಮೂವಿ ಚೆನ್ನಾಗಿದೆ. ಹೌದು, ಆ್ಯಕ್ಷನ್ ಫಿಲಮ್ ತುಂಬ ಚೆನ್ನಾಗಿದೆ. ಕಿರಣ್ ರಾಜ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು.